ಇಳಿವಯಸ್ಸಲ್ಲಿ ಎಚ್.ಡಿ. ದೇವೇಗೌಡರು ದೊಡ್ಡ ಕನಸು ಕಾಣ್ತಿದ್ದಾರೆ. ದೇವೇಗೌಡರಿಗೆ ಜೆಡಿಎಸ್ ಸರ್ಕಾರ ರಚನೆಯ ಹೆಬ್ಬಯಕೆ ಇದೆಯಂತೆ. ತಮ್ಮ ವಂಶದ ಕುಡಿ ಬಳಿ ಈ ಕನಸನ್ನ ಹೇಳಿಕೊಂಡಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ನಿಖಿಲ್ ಕುಮಾರಸ್ವಾಮಿ ಬಳಿ ತಮ್ಮ ಆಸೆಯನ್ನ ಹೇಳಿಕೊಂಡಿದ್ದಾರೆ ದೇವೇಗೌಡರು. ಹೀಗಾಗಿ ತಾತನ ಕನಸನ್ನ ನನಸು ಮಾಡೋದಕ್ಕೆ ನಿಖಿಲ್ ಪಣ ತೊಟ್ಟಿದ್ದಾರೆ. ಮುಂದಿನ 3 ವರ್ಷಗಳ ಕಾಲ ಪಕ್ಷ ಸಂಘಟನೆಗೆ ಒತ್ತು ನೀಡೋದಕ್ಕೆ ನಿಖಿಲ್ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ರೂಮ್ ಇಂದ ಮಂಜುನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಎಚ್.ಡಿ. ದೇವೇಗೌಡರ ಆಸೆ, ನಿಖಿಲ್ರ ಶಪಥ, ಅದಕ್ಕಾಗಿ ನಿಖಿಲ್ ಈ ರೀತಿ ಕ್ಷೇತ್ರ ಪರ್ಯಟನೆ, ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಖಂಡಿತ ವಿಜಯ್, ಏನು ದೇವೇಗೌಡರು ತಮ್ಮ ಇಳಿ ವಯಸ್ಸಿನಲ್ಲಿ ಒಂದು ಮಹತ್ವದ ಕನಸನ್ನು ಕಾಣ್ತಿರುವಂಥದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ JDS ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ತಮ್ಮ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಬಳಿ ತಮ್ಮ ಒಂದು ಏನು ಕನಸಿದೆ ಅದನ್ನು ಹೇಳ್ಕೊಂಡಿರುವಂಥದ್ದು. ಇದು ಬಹಳ ಮಹತ್ವದ್ದು. ಯಾಕಂದರೆ JDS ಕುಮಾರಸ್ವಾಮಿ ಅವರು 2020 ಸರ್ಕಾರದಲ್ಲಿ, ಜೊತೆಗೆ 2018 JDS ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿದ್ದರು. ಆದರೆ ಈ ಒಂದು ಸಂದರ್ಭದಲ್ಲಿ JDSಗೆ ಕಡಿಮೆ ಅವಧಿ ಸಿಕ್ಕಿದೆ. ಜೊತೆಗೆ ಏನು ಈ ಒಂದು ಅವಧಿಯಲ್ಲಿ ಏನು ಕುಮಾರಸ್ವಾಮಿ ಅವರು ತಮ್ಮ ಏನು ಕನಸುಗಳಿತ್ತು ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ರಾಜ್ಯದಲ್ಲಿ ತಾನು ಬದುಕಿರೋ ಒಂದು ಸಂದರ್ಭದಲ್ಲೇ JDS ಅಧಿಕಾರಕ್ಕೆ ಬರಬೇಕು, ಕುಮಾರಸ್ವಾಮಿ ಅವರು CM ಆಗಬೇಕು, ಆ ನಿಟ್ಟಿನಲ್ಲಿ ನೀನು ಈ ಒಂದು ಪಕ್ಷವನ್ನು ಮುನ್ನಡೆಸಬೇಕು, ಜೊತೆಗೆ ಪಕ್ಷದ ಸಂಘಟನೆಯನ್ನು ಮಾಡಬೇಕು ಅನ್ನೋ ಒಂದು ಕನಸನ್ನು ಹೇಳ್ಕೊಂಡಿರುವಂಥದ್ದು. ಹಾಗಾಗಿ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ತಾತನ ಕನಸನ್ನು ಈಡೇರಿಸಲಿಕ್ಕೆ ಈಗಾಗಲೇ 3 ವರ್ಷಗಳಿಗೆ ಬೇಕಾದಂಥ ಒಂದು ಬ್ಲೂ ಪ್ರಿಂಟನ್ನು ಮಾಡ್ಕೊಂಡಿರುವಂಥದ್ದು. ಈಗಲಿಂದಲೇ ಅಭ್ಯರ್ಥಿಗಳನ್ನು ಆಯ್ಕೆ ಆಗಿರ್ಬೋದು, ಜೊತೆಗೆ ಪಕ್ಷ ಸಂಘಟನೆ ಬೂತ್ ಮಟ್ಟದಲ್ಲೂ ಕೂಡ ಸಂಘಟನೆ ಮಾಡಿ ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ JDSನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದು ಪಣವನ್ನು ಕೂಡ ತೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಯಾಕಂದರೆ ತಮ್ಮ ತಾತ ಕೊನೆ ವಯಸ್ಸು ಅಂದರೆ ತಮ್ಮ ಒಂದು ಇಳಿ ವಯಸ್ಸಿನಲ್ಲಿ ಈ ರೀತಿಯ ಒಂದು ಆಸೆ ಇಟ್ಕೊಂಡಿದ್ದಾರೆ, ಹೆಬ್ಬಯಕೆಯನ್ನು ಇಟ್ಕೊಂಡಿದ್ದಾರೆ, ಅದನ್ನು ಪೂರೈಸಬೇಕು ಅನ್ನೋದು ಈಗ ನಿಖಿಲ್ ಅವರ ಒಂದು ಶಪಥ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ತಾವೇ ಜೊತೆಗೆ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿ ಒಂದು ಬ್ಲೂ ಪ್ರಿಂಟನ್ನು ಮಾಡಿಕೊಂಡು ಪಕ್ಷ ಸಂಘಟನೆ ಆಗಿರ್ಬೋದು, ಜೊತೆಗೆ ಪಕ್ಷದ ಬೇರೆ ಮಟ್ಟದಿಂದಲೂ ಕೂಡ ಮತ್ತಷ್ಟು ಪ್ರಬಲಗೊಳಿಸೋದಕ್ಕೆ, ಜೊತೆಗೆ JDS BJP ಮೈತ್ರಿ ಒಂದು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.